ಆಯಿತು, ಮಗಳ ಜೊತೆ ಆಚೆ ಹೋಗ್ತಾ ಇದ್ದೀನಿ. ಐ ಆಮ್ ಕ್ಯಾರಿಂಗ್ ದಿಸ್ ಬಿಗ್ ಬ್ಯಾಗ್ ಅಫ್ಕೋರ್ಸ್, ಯಾಕಂದರೆ ಅವಳಿಗೆ ಎಲ್ಲ ಐಟಮ್ಸು ಇದೆ ಬ್ಯಾಗಲ್ಲಿ ಆಗೋದು. ಈ ಬ್ಯಾಗಲ್ಲಿ ಏನೇನೆಲ್ಲ ಇವತ್ತು ಕ್ಯಾರಿ ಮಾಡ್ತಾ ಇದ್ದೀನಿ ಅಂತ ಲೆಟ್ಸ್ ಸಿ. As days goes on, I prefer to pack very few things, and it is of course the wet wipes. You know what? Almost 2 years full ನಾನು ದೊಡ್ಡ ಪೌಚ್ ಆಫ್ ವೆಟ್ ವೈಪ್ಸ್ನ ಎಲ್ಲ ಕಡೆ ಕ್ಯಾರಿ ಮಾಡ್ಕೊಂಡು ಹೋಗ್ತಿದ್ದೆ. ಸೊ ಆ್ಯಸ್ ಐ ಟೋಲ್ಡ್, ಎವ್ರಿ ಸಿಂಗಲ್ ಡೇ ಕಲಿತಿದ್ದೀನಿ. ಮುಂಚೆ ಒಂದು 4 ಡೈಪರ್ಸ್ ಎತ್ಕೊಂಡು ಹೋಗ್ತಿದ್ದೆ. ಇವಾಗ ರೀಸೆಂಟ್ ಟೈಮ್ಸಿಂದ ಜಸ್ಟ್ 2 ಡೈಪರ್ಸ್ನ ಎತ್ಕೊಂಡು ಹೋಗ್ತಿದ್ದೀನಿ. ಮೈ ಹೇರ್ ಪಾಡ್ಸ್, ಯಾಕಂದರೆ ಒಂದೊಂದು ಸತಿ ಆಚೆಗಡೆ ಹೋಗಿರ್ಬೇಕಾದ್ರೆ ಸಿಕ್ಕಾಪಟ್ಟೆ ಸೌಂಡ್ ಇರುತ್ತೆ. ನನ್ನ ಮಗಳು ಕೂಡ ಮೊಬೈಲ್ ಇಟ್ಕೊಂಡೆಲ್ಲ ಮಾತಾಡೋಕ್ಕೆ ಬಿಡೋಲ್ಲ. ಸೊ ಏರ್ಪಾಡ್ಸ್ ಫಾರ್ ಆ್ಯಂಡ್ ಫ್ರೀ ಕಮ್ಯುನಿಕೇಷನ್. ನನ್ನಲ್ಲಿ ಪೀಸ್, ಸೊ ಐ ಕ್ಯಾರಿ ಆ್ಯಂಡ್ ಗೋ. ನೆಕ್ಸ್ಟ್ ಒನ್ ಐ ಹ್ಯಾವ್ ದ ಆ್ಯಂಡ್ ಕ್ರೀಮ್. ಅಲ್ಲಿ ಅವಳು ಡೈಪರ್ಗಳೆಲ್ಲ ಚೇಂಜ್ ಮಾಡಿದಾಗ ಹ್ಯಾಂಡ್ ವಾಶ್ ಮಾಡ್ಕೊತಿರ್ತೀನಿ, ಸ್ಯಾನಿಟೈಸರ್ ಯೂಸ್ ಮಾಡ್ತಿರ್ತೀನಿ, ಅಥವಾ ಹ್ಯಾಂಡ್ ವಾಶ್ ಹಾಕಿ ಹ್ಯಾಂಡ್ ವಾಶ್ ಮಾಡ್ಕೊತಿರ್ತೀನಿ. ಸೊ ಮೈ ಹ್ಯಾಂಡ್ಸ್ ಫೀಲ್ಸ್ ಟು ಡ್ರೈ. ಸೊ ಇದೊಂದು ಸ್ಕ್ರಂಚ್ ಇಟ್ಕೊಂಡಿದ್ದೀನಿ ಜಸ್ಟ್ ಇನ್ ಕೇಸ್ ಅಂತ. ಜಸ್ಟ್ ಇನ್ ಕೇಸ್ ಅಲ್ಲ, ಯಾವಾಗಲೂ ಹೇರ್ ಟೈ ಮಾಡಿರಲೇಬೇಕು. ನನ್ನ ಸ್ಮಾಲ್ ಡೈರಿ ಆ್ಯಂಡ್ ದಿಸ್ ಪೆನ್ ಯಾವಾಗಲೂ ನನ್ನ ಬ್ಯಾಗಲ್ಲಿ ಇರುತ್ತೆ. ದಿಸ್ ಈಸ್ ಅ ವೆರಿ ಕ್ಯೂಟ್ ಡೈರಿ. ಒಂದೊಂದು ಸತಿ ಮ್ಯಾನಿಫೆಸ್ಟೇಷನ್ ಏನಾನ ಇದ್ದರೆ ಇದ್ರಲ್ಲಿ ಬರ್ಕೋಬೋದು. ಆಚೆ ಕಡೆ ಎಲ್ಲ ಹೋದಾಗ ಒಂದೊಂದು ಸತಿ ನನ್ನ ಹಸ್ಬೆಂಡ್ ಇರೋದಿಲ್ಲ, ನಾನು ಒಬ್ಬಳೇ ವೇಟ್ ಮಾಡ್ತಿರ್ತೀನಿ. ಲೈಕ್ ನನ್ನ ಹಸ್ಬೆಂಡ್ ಬೇರೆ ಕಡೆಯಿಂದ ಬಂದು ಮೀಟ್ ಆಗ್ತಾರೆ ನನ್ನ. ಆ ಥರ ದಿನಗಳಲ್ಲಿ ಅಲ್ಲಿ ಅವಳು ಅಲೋನ್. ಬೆಳಗ್ಗೆಯಿಂದ ಮೊಬೈಲ್ ಯೂಸ್ ಮಾಡಿರ್ತೀನಿ. ಸೊ ಆಚೆ ಕಡೆ ಹೋದಾಗೂ ನಂಗೆ ಮೊಬೈಲ್ ಯೂಸ್ ಮಾಡೋದು ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಇಫ್ ದೇರ್ ಇಸ್ ಎನಿಥಿಂಗ್ ಆನ್ ಮೈ ಮೈಂಡ್ ಐ ಸ್ಟಾರ್ಟ್ ಸ್ಕ್ರಿಬ್ಲಿಂಗ್ ಡೌನ್. ಅದೇನೋ ಗೊತ್ತಿಲ್ಲ, 2 ಫೋನ್ಸ್ ಕ್ಯಾರಿ ಮಾಡ್ತೀನಿ. ಇದೊಂದು ಫೋನ್ ನಾನು ಇವಾಗ ರೆಕಾರ್ಡ್ ಮಾಡ್ತೀನಿ, ಅದೊಂದು ಫೋನ್. ನನ್ನ ಮಗಳದ್ದು ವಾಟರ್ ಬಾಟಲು, ಸ್ನ್ಯಾಕ್ಸು ಎಲ್ಲ ಹೋಗ್ಬೇಕು ವೆನ್ ಐ ಗೋ ಅಲಾಂಗ್ ವಿತ್ ಹರ್. ಇದಾಗಿತ್ತು ಇವತ್ತಿನ ವಾಟ್ಸ್ ಇನ್ ಮೈ ಬ್ಯಾಗ್ ವಿಡಿಯೋ.